ಕರ್ನಾಟಕದ ಜನತೆಗೆ ಕೇಂದ್ರ ಶುಭ ಸುದ್ದಿಯೊಂದನ್ನು ಕೊಟ್ಟಿದೆ. ಬೆಂಗಳೂರು, ಹಾಸನ, ಮಂಗಳೂರು ನಗರಗಳ ನಡುವೆ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರೆ. 6 ಲೇನ್ ರೋಡ್ ಕಾಮಗಾರಿ 2028 ಶುರು ಆಗುತ್ತಂತೆ. ಇದರಿಂದ ಪ್ರಯಾಣದ ಅವಧಿ ಕಡಿಮೆ ಆಗುತ್ತೆ. ನಾನೇ ಮುಂದಿನ ಬಾರಿಯೂ ಚುನಾವಣೆಗೆ ನಿಲ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಈ ಮೂಲಕ ನನ್ನ ಸ್ನೇಹಿತರ ನಿದ್ದೆ ಕೆಡಿಸಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಇಂಡೈರೆಕ್ಟ್ ಆಗಿ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಗಾಂಧಿ ಕುಟುಂಬದ ಆಪ್ತ ಸ್ಯಾಮ್ ಪಿತ್ರೋಡ ವಿರುದ್ಧ ಬೆಂಗಳೂರಿನಲ್ಲಿ ಭೂ ಹಗರಣದ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತ ಮತ್ತು ಇಡಿಗೆ ಬಿಜೆಪಿ ದೂರು ಕೊಟ್ಟಿದೆ. ಪಂಜಾಬ್ನಲ್ಲಿ ಆಪರೇಷನ್ ಹಸ್ತಕ್ಕೆ ವೇದಿಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಆಪ್ನ ಮಂತ್ರಿಗಳು 32 ಜನ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಕೈ ಮುಖಂಡ ಪ್ರತಾಪ್ ಸಿಂಗ್ ಬಜ್ವಾ ಬಾಂಬ್ ಹಾಕಿದ್ದಾರೆ. ಉಳಿದವರು ಬಿಜೆಪಿ ಜೊತೆ ಇರಬಹುದು ಅಂತ ಹೇಳಿದ್ದಾರೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣವನ್ನು ಪ್ರಧಾನಿ ಮೋದಿ ಬಿಡುಗಡೆ ಮಾಡಿದ್ದಾರೆ. ಬಿಹಾರದ ಬಾಗಲ್ಪುರ ರ್ಯಾಲಿಯಲ್ಲಿ 22,000 ಕೋಟಿ ಹಣವನ್ನು ಪ್ರಧಾನಿ ಮೋದಿ ರಿಲೀಸ್ ಮಾಡಿದರು. ಅಸಂಬದ್ಧ ಹೇಳಿಕೆ ಕೇಸಲ್ಲಿ ಆರೋಪಿಗಳಾಗಿರುವ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾ ಮತ್ತು ಆಶೀಶ್ ಚಂಚಲಾನಿ ಇವತ್ತು ಮುಂಬೈನಲ್ಲಿ ಸೈಬರ್ ಸೆಲ್ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸಿದರು. ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದರು. ದೇಶದಲ್ಲಿ ಸ್ಥೂಲಕಾಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಪ್ರಧಾನಿ ಮೋದಿ ನಿನ್ನೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದರು. ಇದರ ಬಗ್ಗೆ ಜಾಗೃತಿ ಮೂಡಿಸೋಕೆ 10 ಮಂದಿ ಪ್ರಮುಖರನ್ನ ನಾಮಿನೇಟ್ ಮಾಡಿದ್ದಾರೆ. ಭಾರತೀಯ ವಾಯುಪಡೆಗೆ ತೇಜಸ್ ಹಸ್ತಾಂತರ ಮಾಡುವ ವಿಚಾರದಲ್ಲಿ ಇರುವ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಇತ್ತೀಚೆಗೆ HAL ಕಾರ್ಯವೈಖರಿ ಬಗ್ಗೆ ಚೀಫ್ ಏರ್ ಮಾರ್ಷಲ್ ಎಪಿ ಸಿಂಗ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ರಷ್ಯಾ ಉಕ್ರೇನ್ ನಡುವೆ ಘೋರಾತಿಘೋರ ಯುದ್ಧ ಶುರುವಾಗಿ ಇಂದಿಗೆ 3 ವರ್ಷ. ಇದರ ನಡುವೆ ಯುದ್ಧ ನಿಲ್ಲಿಸಲು ಟ್ರಂಪ್ ಚೌಕಾಸಿ ಶುರು ಮಾಡಿದ್ದಾರೆ. ಇದಕ್ಕೆ ನೀವು ಕೊಟ್ಟದ್ದು $100 ಬಿಲಿಯನ್, ಆದರೆ $500 ಬಿಲಿಯನ್ ಕೇಳಿದ್ರೆ ಹೇಗೆ ಅಂತ ಝೆಲೆನ್ಸ್ಕಿ ಟಕ್ಕರ್ ಕೊಟ್ಟಿದ್ದಾರೆ.